ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಕುಕಿಂಗ್. ಇವತ್ತು ನಾವು ಹೋಟೆಲ್ ಸ್ಟೈಲಲ್ಲಿ ಪರ್ಫೆಕ್ಟಾಗಿ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ, ಅಥವಾ ಶಾವಿಗೆ ಬಾತ್ ಅಂತ ಕೂಡ ಕರೀತಾರೆ. ಯಾವುದೇ ಥರ ಮುದ್ದೆ ಥರ ಏನು ಅಂತಲೇ ಪರ್ಫೆಕ್ಟಾಗಿ ಉದ್ದುದ್ರಾಗಿ ಹೇಗೆ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನೀರನ್ನ ಕಾಯಿಗೆ ಇಟ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಬೋದು. ಅದಕ್ಕೆ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಶಾವಿಗೆ ಅಂಟ್ಕೊಳ್ಳಲ್ಲ, ಬಿಡಿಯಾಗಿ ಇರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ನೀರು ಚೆನ್ನಾಗಿ ಕುದಿಬೇಕು. ನೀರೇನು ಇಷ್ಟೇ ಅಳತೆಯಲ್ಲಿ ಹಾಕಬೇಕು ಅಂತ ಏನಿಲ್ಲ. ನೀರನ್ನ ನಾವು ಶೋಧಿಸ್ಕೋತೀವಿ, ಅದಕ್ಕೆ ಎಷ್ಟು ಬೇಕಾದರೂ ಹಾಕ್ಕೋಬಹುದು, ಶಾವಿಗೆ ಮುಳುಗೋಷ್ಟು. ಇವಾಗ ಶಾವಿಗೆ 1 ಕಪ್ಪಷ್ಟು 1.5 ಕಪ್ಪಷ್ಟು ನಾನಿಲ್ಲಿ ಶಾವಿಗೆನ ತೊಗೊಂಡಿದ್ದೀನಿ. ಶಾವಿಗೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇಲ್ಲ ರೋಸ್ಟೆಡ್ ಶಾವಿಗೆ ಕೂಡ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು. ಈಗ ನೋಡಿ, 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಬೇಯೋ ಅವಶ್ಯಕತೆ ಏನಿಲ್ಲ. ಬಿಸಿನೀರಿಗೆ ಹಾಕಿ 1-2 ನಿಮಿಷ ಆದರೆ ನೋಡಿ ಈ ಥರ ಸಾಫ್ಟ್ ಆಗಿಬಿಡುತ್ತೆ. ಶಾವಿಗೆ ಎಲ್ಲ ಅಂಟ್ಕೊಳ್ಳೋದು ಇಲ್ಲ, ಎಣ್ಣೆ ಹಾಕಿರೋದ್ರಿಂದ ಉದುದ್ರಾಗೆ ಇರುತ್ತೆ. ಇವಾಗ ಇದನ್ನು ಶೋಧಿಸ್ಕೋಬೇಕು. ಒಂದು ಸ್ಟ್ರೈನರ್ಗೆ ನೀರು ಬೇರೆ ಶಾವಿಗೆ ಬೇರೆ ಮಾಡಿಕೊಂಡ್ರೆ ನೋಡಿ ಈ ಥರ ನೀರು ಹೋಗೋವರೆಗೂ ಚೆನ್ನಾಗಿ ಶೋಧಿಸ್ಕೋಬೇಕು. ಇದಕ್ಕೆ ಇವಾಗ ಒಂದು ಸ್ವಲ್ಪ ತಣ್ಣೀರನ್ನ ಹಾಕ್ಕೋಬೇಕು. ತಣ್ಣೀರು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದು ಶಾವಿಗೆ ಬಿಸಿಯಲ್ಲಿ ಅಂಟ್ಕೊಳ್ಳಲ್ಲ, ಬಿಡಿಯಾಗೇ ಇರುತ್ತೆ ನೋಡಿ ಈ ಥರ. ಇಲ್ಲಾಂದರೆ ಹಾಗೆ ಬಿಟ್ಬಿಟ್ರೆ ಅದು ಶಾವಿಗೆ ಎಲ್ಲ ಅಂಟ್ಕೊಬಿಡುತ್ತೆ. ನೀವು ಪಾಸ್ತಾ ಎಲ್ಲ ಮಾಡ್ತೀರ ನೋಡಿ, ಅದೇ ಥರನೂ. ಈ ಥರ ಮಾಡೋದ್ರಿಂದ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಬೋದು. ಈಗ ಒಂದು ಪ್ಯಾನಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಒಂದು ಚಿಟಿಕೆ ಸಾಸಿವೆನ ಹಾಕ್ಕೊಂಡು, ಇದಕ್ಕೆ 2 ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಇದಕ್ಕೆ 1 ಕಪ್ಪಷ್ಟು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡೋವರೆಗೂ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಈರುಳ್ಳಿ ನೀವು ಜಾಸ್ತಿ ಕೂಡ ಹಾಕ್ಕೋಬಹುದು. ಇದಕ್ಕೆ ನಾನು ತರಕಾರಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ ಹಾಗೆ ಬೀನ್ಸ್ನ ಹಾಕ್ಕೊತಾ ಇದ್ದೀನಿ. ನೀವು ತರಕಾರಿನ ಹಾಕ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ, ನೀವು ಬರೀ ಈರುಳ್ಳಿ ಟೊಮೆಟೊ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು. ತರಕಾರಿ ಹಾಕ್ಕೊಂಡು ಮಾಡೋದ್ರಿಂದ ಮಕ್ಕಳು ಕೂಡ ತುಂಬ ಒಳ್ಳೆಯದಾಗುತ್ತೆ. ಈ ಥರ ಮಾಡೋದ್ರಿಂದ ಈಸಿಯಾಗಿ ತಿನ್ಕೊಂಡ್ಬಿಡ್ತಾರೆ. ಇಲ್ಲಾಂದರೆ ನೀವು ಬರೀ ಈರುಳ್ಳಿಯಲ್ಲೂ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ತರಕಾರಿ ಬೇಯೋಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ನಿಮಗೇನಾದರೂ ವೈಟಾಗೇ ಬೇಕು ಅಂದರೆ ಅರಿಶಿನ ಪುಡಿನ ಸ್ಕಿಪ್ ಮಾಡಬಹುದು. ಇಲ್ಲ ಸ್ವಲ್ಪ ಕಲರ್ ಆಗಿರಲಿ, ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ತರಕಾರಿ ಎಲ್ಲ ಬೆಂದಮೇಲೆ ಇವಾಗ ಶಾವಿಗೆನ ಹಾಕ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು, ಶಾವಿಗೆ ಒಂದು ಸ್ವಲ್ಪನೂ ಮುದ್ದೆ ಥರ ಆಗಿಲ್ಲ, ಉದ್ದುದ್ರಾಗೇ ಇದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲೂ ಕೂಡ ಏನೂ ಆಗಿಲ್ಲ ನೋಡಿ, ಮುದ್ದೆ ಥರನೂ ಆಗಿಲ್ಲ, ಯಾವುದೇ ಥರ ಬೆಳೆಸ್ಕೊಂಡಿಲ್ಲ, ಚೆನ್ನಾಗಿ ಬಂದಿದೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಬೋದು. ಯಾವಾಗಲೂ ಶಾವಿಗೆ ಉಪ್ಪಿಟ್ಟು ಮಾಡೋರೆಲ್ಲ ಹೇಳ್ತಾ ಇರ್ತಾರೆ ಮುದ್ದೆ ಥರ ಆಗಿಬಿಡುತ್ತೆ ಅಂತ. ಈ ಥರ ಮಾಡ್ಕೊಳ್ಳೋದ್ರೆ ಆ ಥರ ಕೂಡ ಆಗೋಲ್ಲ. ಇವಾಗ ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು, ನಿಮ್ಗೆ ಇಷ್ಟ ಆದರೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಸರ್ವ್ ಮಾಡ್ಕೋಬಹುದು. ನಿಮ್ಗೇನಾದ್ರು ರೆಸಿಪಿಗಳು ಇಷ್ಟ ಆಗ್ತಾರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾವು ಹಾಕಿರೋ ರೆಸಿಪಿಗಳು ಬೇಗ ನಿಮಗೆ ಫಸ್ಟ್ ನೋಡಬೇಕು ಅಂದರೆ ದಯವಿಟ್ಟು ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.